ದ್ವಾರಕೀಶ್ ಅವ್ರು ನಿಮ್ಮನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡ್ತಾರೆ. ಸೊ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಏನ್ ಹೇಳೋದು ಪಾಪ ಗಾಡ್ ಫಾದರ್ ಅಂತಾನೆ ಹೇಳ್ಬೇಕು ನಾವು ಅವ್ರನ್ನ. ದೊಡ್ಡ ಸ್ಥಾನ ಅವ್ರಿಗೆ. ಇವ್ ನೋಡಿ ಈ ಗಳಿಗೆವರೆಗೂ ಯಾರು ಡ್ಯಾನ್ಸ್ ನ ಮರೆಯೋದೇ ಇಲ್ಲ. ನೋಡಿ ಅವರು ಆ ಹಾಡಲ್ಲಿ ಉದಯ್ ಶಂಕರ್ ಅವ್ರು ಬರೀತಾರೆ, ನನ್ ಕೂರಿಸ್ತಾರೆ ಸಾಯಂಕಾಲ, ಕುಸು ನೋಡಿ ಈ ತರ ಇದೆ ನೋಡು, ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ, ನಿಮ್ಮ ಕಂದ ಆಡೋ ಚಂದ ನೋಡಿ ಹರಸಿ ಎನ್ನುವೆ. ಹೇಳಿದ ತಕ್ಷಣ ಉದಯ ನೋಡಿ ನೋಡು ಡ್ಯಾನ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ದ್ವಾರಕೀಶ್ ಅವರೇ ರೆಡಿ ಮಾಡಿ ಅವರೇ ರೆಡಿ ಮಾಡಿ ಟೈಟ್ಲ್ ಅವರೇ ಇಟ್ಟು ಏನ ಒಂದು ಹುಮ್ಮಸ್ಸಿರುವಂತ ವ್ಯಕ್ತಿ. ಆಮೇಲೆ ಹುಣಸೂರು ಕೃಷ್ಣಮೂರ್ತಿ ಅವರ ಗರಡಿಲಿ ಬಂದವರು ಅವರು. ಏನ್ ಹೇಳೋದು, ಎಲ್ಲ ಮಹಾನ್ ಸಾಧಕರು ಅಪ್ಪಾಜಿ, ಪಾಪ ಮಹಾನ್ ಸಾಧಕರು. ಎಲ್ಲೋ ನನಗೆ ಏನ್ ಅನ್ನಿಸ್ತಾ ಇದೆ, ಕಾಲಕ್ಕೆ ಕೃಷ್ಣದೇವರಾಯ ಅವರ ಆಸ್ಥಾನದಲ್ಲಿ ಈಗ ನೀವು ತಗೊಳ್ರಿ, ಯಾರು ನಮ್ಮ ತೆನಾಲಿ ರಾಮಕೃಷ್ಣ ವಿಕಟ ಕವಿ, ಹೌದು, ತಿಲಕಾಷ್ಟ ಮಹಿಷ ಬಂಧನ ಅಂತಾರೆ. ಯಾವುದೋ ಒಂದು ಒಬ್ಬ ವ್ಯಕ್ತಿ ಕವಿ ಬಂದು ತೊಂದರೆ ಕೊಟ್ಬಿಟ್ಟು ಇನ್ನೊಂದು ಮಾತಾಡೋದು, ತಿಲಕಾಷ್ಟ ಮಹಿಷ ಬಂಧನ, ಆತ ತಲೆ ಕೆರ್ಕೋತಾನೆ, ಇದನ್ನ ಮಗುಟ್ ಬಿಡಿಸು ಆಮೇಲೆ ಮಿಕ್ಕಿದ್ ಹೇಳ್ತೀನಿ. ಅವ್ರು ಬಿಡ್ಸಕ್ಕಾಗಲ್ಲ, ತಲೆ ಕೆರ್ಕೊಂಡ್ಬಿಡ್ತಾರೆ. ಕೃಷ್ಣದೇವರಾಯರು ಪಾಪ ಎಷ್ಟು ತಿಳುವಳಿಕೆ ಕಣಯ್ಯ ನಿನ್ಗೆ ಅಂತ ಹೇಳ್ಬಿಟ್ಟು ಆತನಿಗೆ ಹೇಗೆ ಆ ಕಲಾವಿದರು ಸಾಹಿತ್ಯಗಾರರು ಇವ್ರು ಯಾರು ಸುಮ್ಮನೆ ಲೇಸ್ಪಟ್ಟವರಲ್ಲ. ಆಮೇಲೆ ಇದನ್ನ ನಂಬ್ಕೊಂಡೇ ಜೀವನ ಮಾಡ್ತಾರೆ. ಅಂದಿನ ಮಹಾರಾಜರು ಕೃಷ್ಣದೇವರಾಯರು ಅವರಿಗೆ ರತ್ನ ವೈಢೂರ್ಯಗಳಲ್ಲಿ ತಟ್ಟೆಯಲ್ಲಿ ಇಟ್ಬಿಟ್ಟು ಅವರಿಗೆ ಗಮನಿಸ್ತಾರೆ. ಅಲ್ಲಿಗೆ ಅವ್ರ ಜೀವನ ಅಲ್ಲಿಗೆ ಸಾರ್ಥಕತೆ ಹೊಂದ್ಬಿಡೋದು, ಅವರ ಆರ್ಥ ವ್ಯವಸ್ಥೆ ಎಲ್ಲಾನು ಸರಿ ಹೋಗ್ಬಿಡೋದು. ಇವತ್ತಿನ ಪರಿಸ್ಥಿತಿ ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಏನು ಅಂತ ಕೇಳಿದ್ರಲ್ಲ ನಿಮ್ಗೆ. ಇವತ್ತಿನ ಕಾಲಕ್ಕೆ ಪೋಷಿಸಕ್ಕೆ, ಆರ್ಥಿಕತೆಯಿಂದ ಅವ್ರನ್ನ ಬಲಪಡಿಸಕ್ಕೆ ಬಹುಶಃ ವಾರ್ತಾ ಪ್ರಚಾರ ಇಲಾಖೆ ಆಗಲಿ, ರಂಗಭೂಮಿಯವ್ರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ, ಇವರೆಲ್ಲ ಎಚ್ಚೆತ್ಕೊಂಡು ಹುಡ್ಕಾಡಿ ಪಾಪ ಕಲಾವಿದರಿಗೆ ಬರೀ ಸನ್ಮಾನ ಮಾಡಿ ಶಾಲು ಹೊತ್ಸೋದಲ್ಲ, ಒಂದಷ್ಟು ನಗದು ಅವ್ರ ಕೈನಲ್ಲಿ ಕೊಡಬೇಕು. ಅವ್ರ ಜೀವನ ಇದೆಯಲ್ಲ ಇವರೇ, ಮನೋರಂಜನೆ ಆಯಿತು, ಕೈ ತಟ್ಬಿಟ್ವಿ ಬಂದ್ಬಿಟ್ವಿ. ಈಗ ಅವರ ಪರಿಸ್ಥಿತಿ ಏನು ಇಲ್ಲದೆ ಇದ್ದಾಗ ಅದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು. ಗೌರವಧನ ಅನ್ನೋ ಏನಾದರೂ ಮಾಡಬೇಕು. ನನ್ನ ತಾಯಿಯವರು ಇದನ್ನೇ ಕೇಳ್ಕೊಳ್ಳೋರು. ಅದಕ್ಕೆ ನಾವು ಅಷ್ಟು ಒಂದು ನಾನು ಇದನ್ನ ಮತ್ತೆ ಮತ್ತೆ ನನ್ನ ತಾಯಿಯವ್ರ ನಂತರ ಕೂಡ ನಾನು ಇದನ್ನ ಕೇಳ್ತಾ ಇದ್ದೀನಿ, ಏನೋ ಮಾಡಿ ನಮ್ಮ ನಾಡಿನ ಕಲಾವಿದರನ್ನ, ರಂಗಭೂಮಿ ಕಲಾವಿದರನ್ನ ಏನೋ ಒಂದು ರೀತಿಯಲ್ಲಿ ದಯವಿಟ್ಟು ಉಳಿಸಿ, ದಯವಿಟ್ಟು ಒಂದು ನನ್ನ ಅಂದಾಜಿಗೆ ಗೌರವಧನ ಅಂತಕ್ಕಂಥದ್ದು ನೀವು 5,000 ರೂಪಾಯಿ ಅಂತ ಇಟ್ಕೊಳ್ಳಿ, ಎಷ್ಟೋ ನೀವು ಖರ್ಚು ಮಾಡ್ತೀರಾ. ಅದರಲ್ಲಿ ಇದೇನು ಎಷ್ಟು ಜನ ಕಲಾವಿದರು ಇರ್ಬೋದು ಅನ್ನೋದು ನೀವು ಲೆಕ್ಕ ಮಾಡಿದ್ರೆ ಏನೂ ಇಲ್ಲ. ಕಲಾವಿದರು, ತಂತ್ರಜ್ಞರು, ಎಲ್ಲ ಸಂಕಲನಕಾರರು, ಲೈಟ್ ಮ್ಯಾನ್ ಎಲ್ಲ ಇರ್ತಾರೆ. ಆಮೇಲೆ ನೀವು ಒಂದು ನಿಮ್ಮ ಲೆಕ್ಕಾಚಾರಕ್ಕೆ ಏನು ಬರುತ್ತೆ ಅನ್ನೋದು ಏನಾದರೂ ಮಾಡಿ, ಅವ್ರಿಗೆ ತಿಂಗಳಿಗೆ ಇಷ್ಟು ಹೋಗುವಾಗ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.